ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಶ್ರೇಯ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ದ್ರವ್ಯಮಯವಾದಂತಹ ಯಜ್ಞಗಳಿಗಿಂತ ಜ್ಞಾನ ಯಜ್ಞವು ಶ್ರೇಯಸ್ಕರ. ಏನು ಯಾತಿಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ ಅಂತ ಏನೂ ತಿಳಿಯದೆ ಸುಮ್ಮನೆ ಯಜ್ಞ ಮಾಡೋದಕ್ಕಿಂತ ತಿಳಿದುಕೊಂಡು ಜ್ಞಾನವನ್ನು ಯಜ್ಞವನ್ನಾಗಿ ಪರಿವರ್ತನೆ ಮಾಡಿಬಿಡೋದು, ಜ್ಞಾನದಿಂದ ಕೆಲಸಗಳನ್ನು ಮಾಡೋದು, ಜ್ಞಾನ ಸಮೇತವಾಗಿ ಕಾರ್ಯಗಳನ್ನು ಮಾಡೋದು, ಯಜ್ಞಗಳನ್ನು ಮಾಡೋದು ಅತ್ಯುತ್ತಮ. ನಾವು ಕೊಟ್ಟಂತಹ ಹವಿಸ್ಸು, ನಾವು ಯಜ್ಞದಲ್ಲಿ ಕುಂಡದಲ್ಲಿ ಅಗ್ನಿ ಹಾಕಬೇಕು. ಕುಂಡ ಹೇಗಿರಬೇಕು, ಕುಂಡದ ಸುತ್ತ ಆವರಣ ದೇವತೆಗಳು ಯಾರ್ಯಾರು, ಆವರಣಗಳು ಏನಿರುತ್ತೆ, ಯಾವ ರೀತಿ ಸಮೇತ ಹಾಕಬೇಕು, ಆ ಮಂತ್ರ ಯಾಕೆ ಹೇಳ್ತಾ ಇದ್ದೀವಿ, ಆ ಮಂತ್ರದ ಅರ್ಥ ಏನು, ಅದರಿಂದ ಯಾವ ದೇವತೆಯನ್ನು ಅಲ್ಲಿ ಕರಿತಾ ಇದ್ದೇವೆ, ಯಾವ ದೇವತೆ ಆವಾಹನೆ ಆಗುತ್ತಾ ಇದೆ, ಮತ್ತು ನಾವು ಯಾವುದೋ ದೇವತೆಗೆ ಆವಾಹನೆ ಮಾಡಿದರೆ ಅದು ಬ್ರಹ್ಮನಿಗೆ ಅಥವಾ ಮಹಾವಿಷ್ಣುವಿಗೆ ಹೇಗೆ ತಲುಪೋದು ಹೇಗೆ, ಅದರಿಂದ ಮಹಾವಿಷ್ಣು ಅಭಿನ್ನವಾದಂತಹ ಶ್ರೀಕೃಷ್ಣ ವರ ಕೊಡೋದು ಹೇಗೆ, ಇದೆಲ್ಲದನ್ನು ನಾವು ಏನನ್ನೂ ತಿಳಿದುಕೊಳ್ಳದೆ ಸುಮ್ಮನೆ ಒಂದು ಬೆಂಕಿ ಹಾಕಿ ಅದರಲ್ಲಿ ಸಮಿತ ಹಾಕಿಬಿಟ್ರೆ ಪ್ರಯೋಜನವೇನು? ಅದನ್ನು ತಿಳಿದಾಗ ನಾವು ತಪ್ಪು ಮಾಡೋದಿಲ್ಲ. ಆಗ ನಾವು ಮಾಡಿದಂತಹ ಯಜ್ಞಕ್ಕೆ ಫಲಪ್ರಾಪ್ತಿ. ಇಲ್ಲದೆ ಹೋದರೆ ಎಷ್ಟೇ ದುಡ್ಡು ಚೆಲ್ಲಿದ್ರೂ ಕೂಡ ನಾವು ತಪ್ಪುಗಳನ್ನು ಮಾಡಿ ಅಜ್ಞಾನದಿಂದ ಮಾಡಿದಾಗ ಅದರಲ್ಲಿ ಫಲ ಇಲ್ಲದೆ ಇದ್ದಾಗ ನಮ್ಮ ದುಡ್ಡು ಖರ್ಚು ಫಲವೂ ಇಲ್ಲ, ಆಮೇಲೆ ಸುಮ್ಮನೆ ಯಜ್ಞ ಯಾವುದು ಕೆಲಸಕ್ಕೆ ಬರೋದಿಲ್ಲ, ಭಗವಂತ ಇಲ್ಲ ಅನ್ನೋಂತಹ ಅನಿಷ್ಟವಾದಂತಹ ಮಾತುಗಳನ್ನು ಆಡಿ ತಮಸ್ಸಿಗೆ ಹೋಗ್ತೇವೆ. ಆದ್ದರಿಂದ ಜ್ಞಾನವಿಲ್ಲದೆ ಮಾಡೋ ಕಾರ್ಯವು ತಮಸ್ಸಿಗೆ ಒಂದು ಮೂಲವಾಗಿ ಪರಿಣಾಮಗೊಳ್ಳುತ್ತೆ. ಇದನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಜ್ಞಾನ ಅನ್ನೋದು ಮುಖ್ಯ. ಎಲ್ಲವೂ ಕೂಡ ಜ್ಞಾನದಲ್ಲಿ ಪರಿಸಮಾಪ್ಯತೆ, ಎಲ್ಲವೂ ಜ್ಞಾನದಲ್ಲಿ ಮುಗ್ಯತೆ. ಯಾಕೆ ಅಂತಂದರೆ ಯಜ್ಞ ಮಾಡೋದ್ರ ಫಲವೇನು? ಸ್ವರ್ಗ ಪ್ರಾಪ್ತಿ. ಸ್ವರ್ಗ ಪ್ರಾಪ್ತಿಯಾಗುವಂತಹ ಪುಣ್ಯ ಬಂದಾಗ ಏನದರಿಂದ ನಾವು ಬೇರೆ ಲೋಕಕ್ಕೆ, ಭೂಮಿಯನ್ನು ಬಿಟ್ಟು ಉತ್ತಮವಾದಂತಹ ಲೋಕಕ್ಕೆ ಹೋಗಬೇಕು ಅನ್ನುವಂತಹ ಜ್ಞಾನ ನಮಗಿದೆ ಅಲ್ಲಿ. ಆದರೆ ಸ್ವರ್ಗಕ್ಕಿಂತ ಉತ್ತಮವಾದ ಮೋಕ್ಷ ಅನ್ನೋ ಜ್ಞಾನ ನಮಗೆ ಇಲ್ಲದೆ ಇರೋದ್ರಿಂದ ಸ್ವರ್ಗವನ್ನು ಕೇಳ್ತಾ ಇದ್ದೇವೆ. ಅತ್ಯುತ್ತಮವಾದದ್ದು ಯಾವುದಂತ ನಮಗೆ ಗೊತ್ತಾದರೆ ಅದನ್ನೇ ಕೇಳ್ತೀವಿ ಅಲ್ಲವೇ? ಹೀಗಾಗಿ ಎಲ್ಲವೂ ಜ್ಞಾನದಲ್ಲಿ ನಮಗೆ ಜ್ಞಾನವಾಗುತ್ತೆ. ಸ್ವರ್ಗ ಅನ್ನುವಂತಹದ್ದು ಒಂದಿದೆ, ಅಲ್ಲಿ ಇಷ್ಟು ಭೋಗ ಇದೆ ಅನ್ನೋ ಜ್ಞಾನವಾದಾಗ ಅದನ್ನು ನಾವು ಕೇಳ್ತೇವೆ. ಅದು ಗೊತ್ತಿಲ್ಲದಿದ್ರೆ ಅದನ್ನು ನಾವು ಕೇಳೋದೇ ಇಲ್ಲ. ಆದ್ದರಿಂದ ಎಲ್ಲವೂ ಕೂಡ ಜ್ಞಾನಕ್ಕೋಸ್ಕರ. ಆ ಭೋಗದ ಒಂದು ಜ್ಞಾನ ನಮಗಾಗಬೇಕಾಗಿದೆ. ಹೇಗಿರುತ್ತೆ ಭೋಗ, ಇಂದ್ರ ಹೇಗಿರ್ತಾನೆ, ಅಪ್ಸರಿಯರು ಹೇಗಿರ್ತಾರೆ ಅನ್ನೋಂತಹ ಜ್ಞಾನ ನಮಗೆ ಬೇಕಾಗಿದೆ. ಆ ಅನುಭವದ ಜ್ಞಾನ ಬೇಕಾಗಿದೆ. ಹಾಗಾಗಿ ನಾವು ಕೇಳ್ತೇವೆ, ಎಲ್ಲವೂ ಜ್ಞಾನದಲ್ಲೇ ನಿಂತುಕೊಳ್ಳುತ್ತೆ. ಹೀಗಾಗಿ ಜ್ಞಾನ ಯಜ್ಞ ಅನ್ನೋದು ಅತ್ಯುತ್ತಮವಾದಂಥದ್ದು. ಅದನ್ನೇ ನಾವು ಮಾಡಬೇಕು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಶುಕ್ಲ ಪಕ್ಷೆ. ಇಂದು 20ನೇ ತಾರೀಕು ಮಂಗಳವಾರ, ದ್ವಿತೀಯ ತಿಥಿ ಮತ್ತು ಇಂದು ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರ. ಹೀಗಾಗಿ ಇವತ್ತು ಸ್ವಲ್ಪ ಭಾವುಕತೆ ಹೆಚ್ಚಾಗಿ ಇರುತ್ತೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಕಾರ್ಯಕ್ಷೇತ್ರದ ತೊಂದರೆಗಳು ಇವತ್ತು ಬಗೆಹರಿದಿರುತ್ತೆ. ಆದರೆ ಅತಿ ಭಾವುಕತೆಯನ್ನು ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ವೃಷಭ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಸ್ವಲ್ಪ ಮನಸ್ಸಿಗೆ ಇವತ್ತು ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಬಾಸ್ಗಳು ಅಥವಾ ದೊಡ್ಡವರು ನಿಮಗೆ ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಟೀಕೆಗಳನ್ನೆಲ್ಲ ಮಾಡಿದರೆ ಅದು ಇವತ್ತು ಕಡಿಮೆ ಆಗುತ್ತೆ. ಮಿಥುನ ರಾಶಿಯವರಿಗೆ ಮನಸ್ಸಿನ ಕಷ್ಟ ಇನ್ನೂ ಸ್ವಲ್ಪ ಮುಂದುವರಿಯುತ್ತೆ. ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ಪ್ರೀತಿ ಪಾತ್ರರಿಂದ ಯಾವುದೇ ಸಹಕಾರ ಇನ್ನೂ ಸಿಗ್ತಾ ಇಲ್ಲ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಮುಖ್ಯವಾದಂತಹ ನಿರ್ಧಾರಗಳಲ್ಲೂ ಕೂಡ ಇವತ್ತು ಯಶಸ್ಸು ಪ್ರಾಪ್ತಿ. ಸಿಂಹ ರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ಮನಸ್ಸಲ್ಲಿ ಕಿರಿಕಿರಿ ಎನ್ನುವುದು ಇದ್ದೇ ಇರುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ವಾತಾವರಣ ಮತ್ತು ಇವತ್ತು ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ತುಲಾ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ವಾತಾವರಣವೇ ಮುಂದುವರಿಯುತ್ತೆ. ಟ್ಯಾಕ್ಸು, ಕೋರ್ಟ್ ಇತ್ಯಾದಿಗಳಲ್ಲಿ ಸ್ವಲ್ಪ ಕಷ್ಟವೇ ಇರುತ್ತೆ. ರಿಯಲ್ ಎಸ್ಟೇಟ್ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಮಾಧ್ಯಮದಲ್ಲಿರೋರಿಗಂತೂ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು. ಧನು ರಾಶಿಯವರಿಗೆ ನಿಮ್ಮ ಮನೆಯ ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ. ಮನೆಯಲ್ಲಿ ಇವತ್ತು ಸಂತೋಷದ ವಾತಾವರಣ ಮೂಡುತ್ತೆ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ಬೇಗ ಇವತ್ತು ಮಾಯವಾಗಿರುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸವೇ ಇರುತ್ತೆ. ನಾಳೆ ನಿಮಗೆ ಎಲ್ಲವೂ ತೊಂದರೆಗೆ ಸಮಸ್ಯೆಗಳು ಪರಿಹಾರಗಳು ಪ್ರಾಪ್ತಿಯಾಗುತ್ತೆ. ಇವತ್ತು ಧ್ಯಾನಾದಿಗಳಿಂದ ನೀವು ಸಮಯವನ್ನು ಕಳೆಯೋದೇ ಒಳ್ಳೆಯದು. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಗುಂಪುಗಳಿಂದ ಮತ್ತು ಮಿತ್ರರಿಂದ ಇವತ್ತು ಯಶಸ್ಸು ಪ್ರಾಪ್ತಿ.
ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಭಗವದ್ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನ ಒಂದನ್ನು ಮಾಡಿದರೂ ಅತಿ ಹೆಚ್ಚಿನ ಪುಣ್ಯ. ಆದರೆ ಎಲ್ಲದನ್ನು ಮಾಡಿಬಿಟ್ರಂತೂ ಕೂಡ ಖಂಡಿತವಾಗಲೂ ಜನ್ಮಾಂತರದ ಪಾಪಗಳು ನಾಶ ಮತ್ತು ಪುನರ್ಜನ್ಮ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ಜಯತೆ.